ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಬ್ಯಾಕ್ಗ್ರೌಂಡ್ ಸೌಂಡ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಸೊ ಇವತ್ತು ಬಂದು ಸ್ಯಾಟರ್ಡೇ. ಸೊ ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಏನಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಮಮ್ಮಿದು ಒಂದು 2-3 ಹಳೇ ಸಿಲ್ಕ್ ಸ್ಯಾರೀಸ್ ಇತ್ತು. ಸೊ ಅದ್ರದ್ದು ಬ್ಲೌಸ್ ಎಲ್ಲ ಸ್ವಲ್ಪ ಹಾಳಾಗಿದೆ. ಅದಕ್ಕೆ ಬೇರೆ ಕಾಂಟ್ರಾಸ್ಟ್ ಬ್ಲೌಸ್ ತೊಗೊಳ್ಳೋದು ಅಥವಾ ಅದೇ ಕಲರ್ ತೊಗೊಳ್ಳೋದ ಅಂತ ನೋಡೋಣ ಅಂತ ಹೋಗ್ತಿದ್ದೀವಿ. ಸೊ ಸಿಲ್ಕ್ ಬ್ಲೌಸೇ ಬೇಕಿತ್ತು. ನಾನು ಒಂದು ಕಡೆ ಚಿಕ್ಕಪೇಟೆನಲ್ಲಿ ನೋಡಿದ್ದೆ ಬ್ಲೌಸ್ ಪೀಸ್ಗಳು ಎಲ್ಲಿ ಸಿಗ್ತವೆ ಎಕ್ಸಾಕ್ಟ್ ಮ್ಯಾಚಿಂಗ್ ಅಂತ ಅಂದ್ಬಿಟ್ಟು. ಸೊ ಆ ಮ್ಯಾಚಿಂಗ್ ಸೆಂಟರ್ಗೆ ಇವತ್ತು ಹೋಗ್ತಿದ್ದೀವಿ. ಸೊ ಎಲ್ಲಿ ಏನು ಎತ್ತ ಅಂತ ಹೋಗ್ತಾ ನಿಮ್ಮೆಲ್ಲರಿಗೂ ಹೇಳ್ತೀನಿ. ಆ್ಯಂಡ್ ಇವಾಗ ಟಿಫನ್ ಆಯಿತು, ಇವಾಗ ಹೊರಡಬೇಕು. ನಾನು ಮಮ್ಮಿ ಡ್ಯಾಡಿ ಅಜ್ಜಿ ಮಾತ್ರ ಹೋಗ್ತಿರೋದು. ವಿನುತಾಂಗೆ ಇವತ್ತು ಫೆಸ್ಟ್ ಇದೆ, ಕಾಲೇಜ್ ಫೆಸ್ಟು ಮೌಂಟ್ ಕಾರ್ಮಲ್ದು. ಸೊ ಅದಕ್ಕೆ ಹೋಗ್ತಿದ್ದಾಳೆ ಅವಳು. ಅಕ್ಕಯ್ಯ ಹೆಂಗ್ ರೆಡಿ ಆಗಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್. ನಿನ್ನ ಅಷ್ಟೆಲ್ಲ ಮಾಡಿಬಿಡ, ಬೇಡ 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 ನೋ ಬಿಡು. ಸೊ ಹೊಸ ಪ್ಯಾಂಟು, ಹೊಸ ಟಾಪು, ಆಮೇಲೆ ಏನೇನೋ ಹಾಕೊಂಡಿದ್ದಾಳೆ. ಸೊ ಇದಿಷ್ಟು ಅಪ್ಡೇಟು. ಸೊ ಇವಾಗ ಹೋಗ್ತಾ ವಿಡಿಯೋ ಮಾಡ್ತೀನಿ ಆ್ಯಂಡ್ ನಿಮಗೂ ಕೂಡ ತೋರಿಸ್ತೀನಿ ಎಲ್ಲಿ ಹೋಗ್ತೀವಿ, ಏನು ಎತ್ತ, ಏನೇನು ಪರ್ಚೇಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ನನ್ನ ಕಸಿನ್ ಮದುವೆ ಬರ್ತಿರೋದ್ರಿಂದ ಸ್ವಲ್ಪ ಅದಕ್ಕೂ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೊಂದೇನಿಲ್ಲ, ಎಲ್ಲನೂ ನನ್ನ ಹತ್ರ ಇದೆ. ಬೇಕಾಗಿರೋದು ಮಾತ್ರ ತೊಗೊಂಡು ಬರ್ತೀನಿ ಅಷ್ಟೇನೆ, ಜಾಸ್ತಿ ಏನೂ ಇರೋದಿಲ್ಲ. ಸೊ ಬನ್ನಿ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಅದಕ್ಕೂ ಮುಂಚೆ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವೀಡಿಯೋಸ್ ನಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಎಲ್ಲ ಹೊರಟ್ವಿ ಚಿಕ್ಕಪೇಟೆಗೆ ಅಂತ. ಅಜ್ಜಿ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಿದ್ರು. ಅರ್ಧ ಗಂಟೆ 3/4 ಗಂಟೆ ಆಗಿತ್ತು ನಾವು ಬರೋದು, ಲೇಟ್ ಆಯಿತು. ಸೊ ಅವರು ವೆಯ್ಟ್ ಮಾಡ್ಕೊಂಡು ನಿಂತಿದ್ರು, ಯಾಕೆ ಇಷ್ಟೊತ್ತು ಅಂತ ಕೇಳ್ತಾಯಿದ್ರು. ಆ್ಯಂಡ್ ಎಂಟ್ರ್ ಆಗ್ತಾಯಿದ್ವಿ, ಬಟ್ ಸಿಕ್ಕಾಬಟ್ಟೆ ರಶ್ ಇತ್ತು. ಆದರೂ ಅಷ್ಟೊಂದು ಹೇಳ್ಕೊಳ್ಳೋಷ್ಟೇನಿಲ್ಲ. ಆ್ಯಂಡ್ ಅದೇ ಮ್ಯಾಚಿಂಗ್ ಸೆಂಟ್ರ್ ಬಗ್ಗೆ ಹೇಳಿದ್ನಲ್ಲ, ಸೊ ಅದು ಎಲ್ಲ ಕಡೆನೂ ಸೇಮ್ ಪ್ರೈಸು, ಸೇಮ್ ರೇಟು ಆ್ಯಂಡ್ ಸೇಮ್ ಕ್ವಾಲಿಟಿ ಎಲ್ಲನೂ ಅದೇ ಸಿಗುತ್ತೆ. ಸೊ ನಾವು ಬಂದಿದ್ದು ಈ ಶಾಪಿಗೆ. ಸೊ ಎಲ್ಲ ಕಡೆನೂ ಒಂದೇ ಥರನೇ ಸಿಗುತ್ತೆ. ಸೊ ನೀವೇನು ಇಲ್ಲೇ ತೊಗೋಬೇಕು ಅಲ್ಲೇ ತೊಗೋಬೇಕು ಅಂತೆಲ್ಲ ಏನೂ ಇಲ್ಲ. ಆ್ಯಂಡ್ ಅಲ್ಲೇ ಕೂಡ ಗೌನ್ಸು ಮತ್ತು ಲೆಹೆಂಗಾಸು ಎಲ್ಲ ಹಾಕಿದ್ರು. ಅದನ್ನು ನೋಡ್ತಿದ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಎಲ್ಲನೂ ತೊಗೊಂಡ್ಬಿಡೋಣ ಅನ್ನೋ ಥರ ಅನಿಸುತ್ತೆ. ಬಟ್ ಅದು ಯಾವುದೂ ತೊಗೊಳಕ್ಕೆ ಹೋಗಲಿಲ್ಲ. ಆ್ಯಂಡ್ ಮ್ಯಾಚಿಂಗ್ ಮಾಡ್ತಾ ನಮಗಂತೂ ತಲೆ ಕೆಟ್ಟೋಯ್ತು. ಬಿಕಾಸ್ ಅಲ್ಲಿ ಆರಿ ವರ್ಕ್ ಬ್ಲೌಸಸ್ಸು ಇದೆ ಮತ್ತು ಮಿಷಿನ್ ವರ್ಕ್ ಬ್ಲೌಸಸ್ಸು ಇದೆ. ಬಟ್ ಅದು ಯಾವುದೂ ಸೆಟ್ಟೇ ಆಗ್ತಿಲ್ಲ ಈ ಥರ ಸ್ಯಾರೀಸ್ಗೆ. ನಾವು ಈ ಸ್ಯಾರೀಸ್ನ ತೊಗೊಂಡೋಗಿದ್ದು ಆಮೇಲೆ ತೋರಿಸ್ತೀನಿ ನಾನು ನಿಮಗೆ ಯಾವ್ದು ಅಂತ ಅಂದ್ಬಿಟ್ಟು. ಅದಕ್ಕೆ ಕಾಂಟ್ರಾಸ್ಟಾಗಿ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಕೆಳಗೆ ಇಳಿದು ಬರಬೇಕಾದ್ರೆ ಇನ್ನೂ ಒಂದು ಮ್ಯಾಚಿಂಗ್ ಸೆಂಟರ್ ನೋಡಿದ್ವಿ. ಸೊ ಎಲ್ಲ ಕಡೆನೂ ಇದೆ ಆಲ್ಮೋಸ್ಟು. ಇಲ್ಲೇ ಹೋಗಬೇಕು ಅಲ್ಲೇ ಹೋಗಬೇಕು ಅಂತ ಎಲ್ಲ ಏನಿಲ್ಲ. ಸೊ ಇಲ್ಲಿ ಕೆಳಗಿದ್ದು ಸ್ವಲ್ಪ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ಬಟ್ ಅಲ್ಲೇನೂ ಪರ್ಚೇಸ್ ಮಾಡಲಿಲ್ಲ ನಾವು. ಆ್ಯಂಡ್ ಬರೀ ಗೌನ್ಸು ಮತ್ತು ಇದೇ ಇತ್ತು. ಅದಾದಮೇಲೆ ತುಂಬ ಹೊಟ್ಟೆ ಹಸ್ತಿತ್ತು. ಅದಕ್ಕೇ 1.5 ಅವರ್ ಆಗೋಯಿತು ನಾವು ಪರ್ಚೇಸ್ ಮಾಡೋಷ್ಟೊತ್ತಿಗೆ. ಸೊ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲೇ ಒಂದು ಹೋಟೆಲ್ ಇತ್ತು ಹತ್ತಿರದಲ್ಲೇ. ಪರವಾಗಿಲ್ಲ, ಚೆನ್ನಾಗಿತ್ತು ಊಟ ಎಲ್ಲ. ಬಟ್ ಸಿಕ್ಕಾಬಟ್ಟೆ ಲೇಟ್ ಮಾಡಿಬಿಟ್ರು ಕೊಡೋದು. ಇದು ಆ್ಯಕ್ಚುಲಿ ಅವಿನಿ ರೋಡ್ ಸುದರ್ಶನ್ ಲೈನ್ ಇದೆ ಅಲ್ಲ, ಅಲ್ಲೇ ಇರೋದು. ಕೆಳಗಿದೆ, ಅಂದರೆ ಸ್ಟೆಪ್ಸ್ ಇಳ್ಕೊಂಡು ಹೋಗಬೇಕು. ಅಷ್ಟು ಬೇಗ ಕಾಣಿಸೋದಿಲ್ಲ. ಸೊ ಎಲ್ಲರೂ ತೊಗೊಂಡ್ವಿ ಊಟನ. ಆಲ್ಮೋಸ್ಟ್ ಅವರು ಆರ್ಡ್ರ್ ತೊಗೊಳ್ಳೋದೇ 1/2 ಅವರ್ ಆಗೋಯಿತು. ನನಗಂತೂ ಫುಲ್ ಫ್ರಸ್ಟ್ರೇಟ್ ಆಗಿಬಿಟ್ಟಿತ್ತು. ಹೊಟ್ಟೆ ಬೇರೆ ಹಸಿತಾಯಿತ್ತು. ಅಲ್ಲಿ ನೋಡಿದ್ರೆ ಸಿಕ್ಕಾಬಟ್ಟೆ ರಶ್ಶು. ಊರಿಗೊಬ್ಬಳೆ ಪದ್ಮಾವತಿ ಅಂತ ಅಲ್ಲೊಂದೇ ಹೋಟೆಲ್ ಇದ್ದಿದ್ದು. ಸೊ ಅಲ್ಲಿಗೆ ತುಂಬ ಜನ ಬರ್ತಾನೇ ಇದ್ದರು. ಆ್ಯಂಡ್ ಆರ್ಡರ್ ತೊಗೋದು ಲೇಟ್ ಆಯಿತು. ಆ್ಯಂಡ್ ಅಲ್ಲಿ ನೋಡೋಕೆ ಹೋದರೆ ಪ್ರೈಸಸ್ಸು ಸ್ವಲ್ಪ ಜಾಸ್ತಿನೇ ಇತ್ತು. ಸ್ವಲ್ಪ ಏನು ತುಂಬಾ ಹೆವಿ ಇತ್ತು ಪ್ರೈಸು ಬೇರೆ ಕಡೆ ಕಂಪೇರ್ ಮಾಡಿಕೊಂಡ್ರೆ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಸಿಕ್ಕಿದ್ದು ತಿನ್ನಬೇಕು ಅಂತ ಅಂದ್ಬಿಟ್ಟು ನಾವು ಕೂಡ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಹೊರಟ್ವಿ. ಆ್ಯಂಡ್ ಅಂದರೆ ಅದಷ್ಟೇ ತೊಗೊಂಡಿದ್ದು ನಾವು, ಬರೀ ಬ್ಲೌಸ್ ಪೀಸ್ ಮಾತ್ರ. ಸೊ ನೋಡ್ತಿರ್ಬೋದು ಎಷ್ಟು ರಶ್ ಇದೆ ಮೆಟ್ರೋ ಅಂತ ಅಂದ್ಬಿಟ್ಟು. ಸೊ ಗೈಸ್, ಚಿಕ್ಕಪೇಟೆಯಿಂದ ಬಂದಿದ್ದಾಯಿತು. ಸಿಕ್ಕಾಪಟ್ಟೆ ರಶ್ ಇತ್ತು. ಯಪ್ಪ ಅನ್ಸ್ಬಿಡ್ತು, ಯಾಕಾನ ಓದು ಅನಿಸ್ತು. ಆ್ಯಕ್ಚುಲಿ ಪರ್ಚೇಸಿಂಗ್ ಜಾಸ್ತಿ ಮಾಡೇ ಇಲ್ಲ ನಾವು. ಬರೀ ಸ್ಯಾರಿಗೆ ಬ್ಲೌಸಸ್ ಅಂದರೆ ಬ್ಲೌಸ್ ಪೀಸ್ ತೊಗೊಬೇಕಿತ್ತಲ್ಲ, ಅದು ಪ್ಲೇನ್ ಪೀಸ್ ತೊಗೊಳಕ್ಕೆ ಹೋಗಿದ್ದಿದ್ದು. ನಮ್ಮಮ್ಮಿ ಹಂಗೂ ನೋಡಿದ್ರು, ಡಿಸೈನರ್ ಅಂದರೆ ಆರಿ ವರ್ಕ್ ಮಾಡಿರೋದು, ಹ್ಯಾಂಡ್ ವರ್ಕ್ ಮಾಡಿರೋದೆಲ್ಲ ನೋಡಿದ್ರು. ಬಟ್ ಅದೆಲ್ಲ ಅಷ್ಟೊಂದು ಚೆನ್ನಾಗೇ ಇರಲಿಲ್ಲ. ಒಂಥರ ಗಾಡಿ ಥರ ಅನ್ನಿಸ್ತಾ ಇತ್ತು. ಆ್ಯಂಡ್ ನಮ್ಮಮ್ಮಿ ಆ ಥರದ್ದೆಲ್ಲ ಹಾಕೋದು ಇಲ್ಲ. ನಮ್ಮಮ್ಮಿ ಆಗಲಿ ನಾವಾಗಲಿ ಯಾರೂ ಹಾಕೋದು ಇಲ್ಲ. ಸೊ ಸುಮ್ಮನೆ ವೇಸ್ಟ್ ಆಗುತ್ತೆ.
ಅಂತ ಅಂದ್ಬಿಟ್ಟು ಬರೀ ಪ್ಲೇನ್ ಪೀಸ್ ತೊಗೊಂಬಂದಿದ್ವಿ, ಅದಕ್ಕೆ ವರ್ಕ್ ಮಾಡಿಸೋಣ ಅಂತ ಅಂದ್ಬಿಟ್ಟು. ಸೊ ಅದು ನಾನು ಆಲ್ರೆಡಿ ತೋರಿಸಿದ್ದೀನಿ ಅನಿಸುತ್ತೆ, ಸಾರಿ ಮತ್ತು ಆ ಪೀಸ್ ಎಲ್ಲ. ಇವಾಗ ಮತ್ತೆ ವಾಪಸ್ ಅದು ಮುಗೀತು, ಅದು ಮುಗಿಸ್ಕೊಂಡು ಊಟ ಮಾಡ್ಕೊಂಡು ನೋಡಿದ್ದೀರಾ ಅನಿಸುತ್ತೆ. ಮತ್ತು ವಾಪಸ್ ಬರಬೇಕಾದ್ರೆ ಇದು ಬ್ಯಾಂಗಲ್ ಬಾಕ್ಸ್ ನೋಡೋಣ ಅಂತ ಹೋಗಿದ್ದು. ಅಲ್ಲಿ ನೋಡಿದ್ರೆ ಬ್ಯಾಂಗಲ್ ಬಾಕ್ಸ್ ಇರಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ನಮ್ಮಮ್ಮಿ ಈ ಇಯರಿಂಗ್ ಹಾಕ್ತಾರಲ್ಲ ಬಾಕ್ಸು, ಅಂದರೆ ಬರೀ ಇಯರಿಂಗ್ಸ್ ಮಾತ್ರನೇ ಸ್ಟೋರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಬಾಕ್ಸ್ನ ತೊಗೊಂಡಿದ್ದಾರೆ. ಆ್ಯಕ್ಚುಲಿ ಮುಂಚೆ ಒಂದಿತ್ತು, ಬಟ್ ಅದು ಸ್ವಲ್ಪ ಫೋಲ್ಡಿಂಗ್ ಥರದ್ದು, ಸೊ ಅದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಉದ್ರೋಗ್ಬಿಡುತ್ತೆ ಅಂತ ಈ ಥರ ತೊಗೊಂಡ್ರು. ಇದು ಓಪನ್ ಮಾಡಮ್ಮ. ಹಾಂ ನೋಡಿ, ಈ ಥರ ಬರುತ್ತೆ. ಈ ಥರ 12 ಪೇರ್ಸ್ ಆಫ್ ಇಯರಿಂಗ್ಸ್ ಇಟ್ಕೊಳ್ಬೋದು. ಆ್ಯಂಡ್ ವೆಲ್ವೆಟ್ದು. ಸೊ ಚೆನ್ನಾಗಿತ್ತು ಅಂತ ಇದನ್ನು ತೊಗೊಂಡ್ವಿ. 150 ಅಷ್ಟೇನೆ, ಜಾಸ್ತಿ ಏನೂ ಇಲ್ಲ. ಇವಾಗ ಇದನ್ನು ಜೋಡಿಸ್ತಾನೆ ಮಮ್ಮಿ. ಆ್ಯಂಡ್ ಅದಾದಮೇಲೆ ನಾವು ತೊಗೊಂಡಿದ್ದಂಥದ್ದು ಇದು ಏನಿದು ಅಂತಂದರೆ, ಇದು ಬಂದು ಸಾರಿ ಇಡ್ತಾರಲ್ವ ಪೌಚು, ಸಾರಿ ಆದರೂ ಆಗಲಿ ಅಥವಾ ಡ್ರೆಸ್ಸಸ್ಸು ಅಥವಾ ಬ್ಲೌಸಸ್ ಇಟ್ಕೊತಾರಲ್ಲ, ಅಂದರೆ ವರ್ಕ್ ಮಾಡಿಸಿರೋ ಬ್ಲೌಸಸ್ಸು. ಸೊ ಸ್ಟೋರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಬ್ಯಾಗನ್ನು ತೊಗೊಂಡಿದ್ದೀವಿ. ಸೊ ಇದು ಕೂಡ 150 ಅಷ್ಟೇನೆ. ಚೆನ್ನಾಗಿದೆ ಕ್ವಾಲಿಟಿ, ಒಳಗೆಲ್ಲ ಬಟ್ಟೆ ಚೆನ್ನಾಗಿದೆ, ಅದಕ್ಕೆ ಇದನ್ನು ತೊಗೊಂಡ್ವಿ. 150 ರುಪೀಸ್. ಇದು ತುಂಬ ದೊಡ್ಡದಾಗಿದೆ ಆ್ಯಕ್ಚುಲಿ ಹೇಳಬೇಕಂತಂದರೆ. ಅದು ಬಿಟ್ಟರೆ ಅದು ಬಿಟ್ಟರೆ ನಾನು ಇದೊಂದು ಪರ್ಸ್ ತೊಗೊಂಡೆ, ಹ್ಯಾಂಡಿ ಆಗಿರುತ್ತೆ. ಈ ಇದಕ್ಕೆ ಏನದು ಫಂಕ್ಷನ್ಸ್ಗೆಲ್ಲ ಹೋದಾಗ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಫೋನು, ಪರ್ಸು ಮತ್ತು ಅಮೌಂಟು ಎಲ್ಲನೂ ಇಟ್ಕೊಳ್ಬೋದು ಇದರಲ್ಲಿ. ಸೊ ಅಷ್ಟು ಚೆನ್ನಾಗಿದೆ ಒಳಗಡೆ. ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಆ್ಯಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು 300 ರುಪೀಸು. ಓಕೆ ಅಂತ ಅನ್ನಿಸ್ತು. ಅವ್ರು ಇನ್ನೂ ಜಾಸ್ತಿ ಹೇಳಿದ್ರು, 450ನೋ ಏನೋ ಹೇಳಿದ್ರು. ಹೋಲ್ಸೇಲ್ ಅಂಗಡಿ ಅದು, ಬಟ್ ನಾವಿಲ್ಲ ಒಂದೇ ಸಾಕು ಅಂತ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ಚೆನ್ನಾಗಿದೆ. ಆ್ಯಂಡ್ ಓಪನ್ ಮಾಡಿ ತೋರಿಸ್ತೀನಿ ರೀ. ನೋಡಿ, ನಾನು ಹೇಳಿದ್ನಲ್ಲ ಹಳೇದಿತ್ತು ಅಂತ ಅಂದ್ಬಿಟ್ಟು. ನೋಡಿ, ಈ ಥರ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಆ್ಯಂಡ್ ಇದು ಫೋಲ್ಡಿಂಗು, 4 ಫೋಲ್ಡ್ಸ್ ಬರುತ್ತೆ. 16 ಪೇರ್ಸ್ ಇಟ್ಕೊಳ್ಬೋದು. ಈ ಥರ ಇದೆ ಬಾಕ್ಸು. ಸೊ ಇದು ಹಂಗೆ ಫೋಲ್ಡ್ ಮಾಡಿದಾಗ ಎಲ್ಲ ಉದುರೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡ್ರು. ಇವಾಗೆಲ್ಲ ಅದರೊಳಗೆ ಹಾಕಿದ್ದಾರೆ ಇಯರಿಂಗ್ಸು. ಸೊ ಇದೇನು ಯೂಸ್ ಇಲ್ಲ ಅಷ್ಟೆ. ಸೊ ನಮ್ಮಿನೇ ಅನ್ಬಾಕ್ಸ್ ಮಾಡಿಬಿಟ್ರು. ನೋಡಿ, ಈ ಥರ ಶೈನಿಂಗು, ಸ್ವಲ್ಪ ರೋಸ್ ಗೋಲ್ಡ್ ಥರ ಇದೆಲ್ಲಮ್ಮ ಇದು. ಆ್ಯಂಡ್ ಓಪನಿಂಗು ಒಳಗೆ ಇಷ್ಟೇನ ಓಪನ್ ಆಗೋದು. ಮತ್ತಿಲ್ಲೊಂದು ಸ್ಪೇಸ್ ಇದೆ, ಜೊತೆಗೆ ಈ ಚೈನ್ ಕೊಟ್ಟಿದ್ದಾರೆ ಇಲ್ಲಿಗೆ ಹಾಕ್ಕೊಳ್ಳೋದಕ್ಕೆ. ಸೊ ಮದುವೆಗೆ ಹೋದಾಗ ಚೆನ್ನಾಗಿರುತ್ತೆ. ನನಗೆ ಕ್ಲೋಸ್ ಮಾಡೋದಕ್ಕೆ ಅಷ್ಟೇ. ಇದಾಗ್ತೈತಾ? ಇಲ್ಲ ಅಲ್ಲ? ಸರಿ. ಸೊ ಗೈಸ್, ನಾನು ಹೇಳಿದ್ನಲ್ಲ ಸೀರೆಗೆ ಬ್ಲೌಸ್ ಪೀಸ್ ತರೋದಕ್ಕೆ ಹೋಗಿದ್ವಿ ಅಂತ ಅಂದ್ಬಿಟ್ಟು. ಇದು ತುಂಬ ಹಳೇ ಸ್ಯಾರೀಸು, ಒಂದು 25 ವರ್ಷದ ಹಳೇ ಸ್ಯಾರೀಸು. ಸೊ ಅದಕ್ಕೆ ಅಂತ ಬ್ಲೌಸ್ ತರೋದಕ್ಕೆ ಹೋಗಿದೆ. ಬಿಕಾಸ್ ಅವಾಗ ಹೊಲಿಸಿರೋದೆಲ್ಲ, ಅವಾಗೆಲ್ಲ ಸ್ವೆಟ್ ಪ್ಯಾಂಟ್ಸ್ ಏನೂ ಇರ್ತಿರ್ಲಿಲ್ವಲ್ಲ. ಸೊ ಬೆವರು ಅದು ಇದು ಎಲ್ಲ ಸ್ವೆಟ್ ಎಲ್ಲ ಅಕ್ಯುಮುಲೇಟ್ ಆಗಿ ಸ್ವಲ್ಪ ಚೆನ್ನಾಗಿ ಹಾಳಾಗ್ಬಿಟ್ಟಿದೆ, ಚೆನ್ನಾಗಿಲ್ಲ ಅದು. ಸೊ ಅದಕ್ಕೆ ಬ್ಲೌಸ್ ಪೀಸ್ ತರೋಣ ಅಂತಲೇ ಹೋಗಿದ್ದಿದ್ದು ನಾವು ಚಿಕ್ಕಪೇಟೆಗೆ. ಸೊ ಅದು ಯಾವ್ಯಾವ ಸ್ಯಾರೀಸು, ಯಾವ್ಯಾವ ಸ್ಯಾರೀಸ್ಗೆ ಯಾವ್ಯಾವ ಬ್ಲೌಸ್ ಪೀಸ್ ಅಂತ ತೋರಿಸ್ತೀನಿ. ಸೊ ಫಸ್ಟು ಬಂದು ಈ ಸ್ಯಾರಿ. ಇದು ಬಂದು ನಮ್ಮ ಮಮ್ಮಿದು, ಎಲ್ಲ ನಮ್ಮ ಮಮ್ಮಿದೇನೆ. ಇದು ಏನದು, ನಂದು ನಾಮಕರಣ ಟೈಮಲ್ಲಿ ತಗೊಂಡಿದ್ದಂಥ ಸ್ಯಾರಿ ಇದು. ನಾಮಕರಣಕ್ಕೆ ಅಂತಲೇ ತಗೊಂಡಿದ್ದ ಸ್ಯಾರಿ ಇದು. ಸೊ ಇದು ಆಲ್ಮೋಸ್ಟ್ 25 ಇಯರ್ಸ್. ನನ್ನ ನಾಮಕರಣದು ಅಂದರೆ ಆಬ್ವಿಯಸ್ಲಿ 25 ಇಯರ್ಸ್ ಆಗಿರುತ್ತೆ. ಆ್ಯಂಡ್ ಕಲರ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ. ಇದು ಬ್ಲ್ಯಾಕ್ ಕಲರ್ ಅಲ್ಲ, ಸ್ನಫ್ ಕಲರ್ ಅಂತ ಹೇಳ್ತಾರಲ್ಲ, ಅದು ಒಂಥರ ಬ್ಲ್ಯಾಕಿಶ್ ಬ್ರೌನ್ ಥರ ಆ ಕಲರು. ತುಂಬ ಚೆನ್ನಾಗಿದೆ, ವೆಯ್ಟ್ ಇದೆ ಸಿಕ್ಕಾಪಟ್ಟೆ ಹೇಳ್ಬೇಕಂತಂದರೆ. ಸೊ ಇದಕ್ಕೆ ಇದೇ ಕಲರು ಬ್ಲೌಸ್ ಪೀಸ್ ಸಿಗ್ತಾ ಇಲ್ಲ ಎಲ್ಲೂ. ಆ್ಯಂಡ್ ಇದ್ರ ಬ್ಲೌಸ್ ಇಲ್ಲೇ ಇದೆ. ಏನಾಗಿದೆ ಅಂತಂದರೆ, ನೋಡ್ತಿರ್ಬೋದು ನೀವು. ನೋಡಿ ಯಾವ ಥರ ಅದ್ರ ಗತಿ ಆಗಿದೆ ಅಂತ. ಇಲ್ಲೆಲ್ಲ ಪ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ದಾರೆ. ಫುಲ್ಲು ಹೋಗ್ಬಿಟ್ಟಿದೆ ಈ ಬ್ಲೌಸು. ಸೊ ಈ ಕಂಡೀಷನಲ್ಲಿದೆ. ಸೊ ಇದನ್ನು ಮತ್ತೆ ನಾವು ಯೂಸ್ ಮಾಡೋದಕ್ಕೂ ಆಗಲ್ಲ, ಹೊಟ್ಟೆ ಎಲ್ಲ ಉರಿಯುತ್ತೆ ಈ ಥರ ಸಿಲ್ಕ್ ಸ್ಯಾರಿದು ಬ್ಲೌಸ್ ಹಾಳಾದಾಗ. ಆ್ಯಂಡ್ ಈ ಝರಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ಒಂಥರ ಹಳೆಯ ಕಾಲದ ಸ್ಯಾರಿ ಥರ. ಸೊ ಇದಕ್ಕೆ ನಾವು ತೊಗೊಂಡಿದ್ದಂಥದ್ದು ಈ ಬ್ಲೌಸ್ ಪೀಸು.
ಸೊ ಇದು ಕಾಂಟ್ರಾಸ್ಟ್ ಆಗಿ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡ್ವಿ, ಸ್ವಲ್ಪ ಝರಿ ವರ್ಕಿಗೆ ಮ್ಯಾಚ್ ಆಗುತ್ತೆ ಅಂತ. ಆ್ಯಂಡ್ ಇದಕ್ಕೆ ಏನದು ಡಿಸೈನ್ ಮಾಡಿಸ್ಬೇಕು. ಸೊ ಈ ಸ್ಯಾರಿಗೆ ಇದು ಬ್ಲೌಸ್ ಪೀಸು. ಆ್ಯಂಡ್ ಇದು ಪ್ಯೂರ್ ಸಿಲ್ಕ್ ಅಲ್ಲ ಮಮ್ಮಿ? ಎಷ್ಟು ಬಿದ್ದಿರ್ಬೋದು ಅವಾಗ ಈ ಸ್ಯಾರಿ? ಅವಾಗ 9,500 ಏನೋ. ಅವಾಗಲೇ 9,500 ಆಯಿತು ಮಮ್ಮಿ, ನಿಜ? ನೋಡಿ ಸಿಕ್ಕಾಬಟ್ಟೆ ಇದೆ. ಇದೊಂಥರ ಈ ತರ ಸ್ಯಾರಿ ಬರಲ್ಲ ಈಗ, ಇವಾಗ ಬರೋದು ಇಲ್ಲ. ಆ್ಯಂಡ್ ಡಿಫ್ರೆಂಟ್ ಆಗಿದೆ ಈ ಪ್ಯಾಟರ್ನ್ ಹೇಳ್ಬೇಕಂತಂದ್ರೆ. ಈ ಥರ ಚೆಕ್ಸ್ ಇರೋದು ಡಿಫ್ರೆಂಟ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಈ ಸ್ಯಾರಿ. ನಾನು ಒಂದ್ಸತಿ ಉಡಬೇಕು, ನೋಡೋಣ ಯಾವಾಗುತ್ತೆ ಅಂತ. ಸೊ ಇದಾಗಿತ್ತು ಫಸ್ಟ್ ಸ್ಯಾರಿ. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಬಂದು ಇದು ಪಿಂಕ್ ಕಲರ್, ರಾಣಿ ಪಿಂಕ್. ಇದು ಏನು ಪಿಂಕು ಒಟ್ಟಲ್ಲಿ ಪಿಂಕು. ಸೊ ಸ್ಯಾರಿ ಫುಲ್ ಪ್ಲೇನ್ ಇದೆ, ಸಣ್ಣ ಸಣ್ಣ ಬುಟ್ಟ ಇದೆ, ಜೊತೆಗೆ ಈ ಥರ ಪಿಕಾಕ್ ತಾನೇ ಇದು? ಪಿಕಾಕ್ ಏನದು ಡಿಸೈನ್ ಇದೆ. ಆ್ಯಂಡ್ ಬಾರ್ಡ್ರು ಅಷ್ಟೇ ಸಣ್ಣದಾಗಿದೆ. ಇದು ಕೂಡ ಪ್ಯೂರ್ ಸಿಲ್ಕ್ ಸ್ಯಾರಿ. ಆ್ಯಂಡ್ ಇದು ನಮ್ಮ ಮಮ್ಮಿ ಡ್ಯಾಡಿದು ಫಸ್ಟ್ ಆ್ಯನಿವರ್ಸರಿ. ನಾನು ಬರ್ತಿದ್ದೀನಾ? ಫಸ್ಟ್ ಆ್ಯನಿವರ್ಸರಿನಲ್ಲಿ ತೊಗೊಂಡಿದ್ದಂಥ ಸ್ಯಾರಿ ಇದು. ಅಂದರೆ ನಮ್ಮ ಡ್ಯಾಡಿಗೆ ಕೊಡಿಸಿದಂಥ ಸ್ಯಾರಿ. 7,500 ರೂಪಾಯಿ. ಆವಾಗಲೇ 7,500 ರೂಪಾಯಿ ಸ್ಯಾರಿ. ಆ್ಯಂಡ್ ಅದೇನು ಕಮ್ಮಿ ಅಂತ ಅಲ್ಲ, 7,500 ರೂಪಾಯಿ ಜಾಸ್ತಿನೇ ಅವಾಗ. ಇವಾಗ ಕಮ್ಮಿ ಅನಿಸ್ಬೋದು. ಆ್ಯಂಡ್ ಇದು ಸ್ಯಾರಿ ಫುಲ್ ಇದೇ ಕಲರ್ ಇದೆ. ಆ್ಯಂಡ್ ಇದಕ್ಕೆ ಏನದು ಪಲ್ಲು ಎಲ್ಲಿದೆ? ಓಪನ್ ಮಾಡ. ಅಯ್ಯೋ ಓಪನ್ ಮಾಡಿ ಮತ್ತೆ ಮಾಡಿಸ್ತಾರೆ. ಹಿಂಗೆ ತೋರಿಸು. ಆಯಿತು, ಓಪನ್ ಮಾಡ್ತೀವಿ. ಹಾಂ ನೋಡಿ, ಈ ಥರ ಫುಲ್ ಪಲ್ಲು ಇದೆ. ಸೊ ಇದಕ್ಕೂ ಕೂಡ ಕಾಂಟ್ರಾಸ್ಟಾಗಿ ನಾವು ಗ್ರೀನ್ ಕಲರ್ ಬ್ಲೌಸ್ನ ತೊಗೊಂಡಿದ್ದೀವಿ. ಸೊ ಪಿಂಕ್ ಕಲರ್ಗೆ ಗ್ರೀನ್ ಕಲರ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆ್ಯಂಡ್ ಹಾಕೊಂಡಾಗಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಆ ಗ್ರೀನ್ ಕಲರ್ ತೋರಿಸ್ತೀನಿ. ಸೊ ಈ ಗ್ರೀನ್ ತೊಗೊಂಡಿದ್ದೀವಿ. ಬಟ್ಟೆ ಸ್ವಲ್ಪ ಕ್ವಾಲಿಟಿ ಅಷ್ಟೊಂದು ಅಂದರೆ ಪ್ಯೂರ್ ಸಿಲ್ಕ್ ಎಲ್ಲಿ ಸಿಗುತ್ತೆ ಹೇಳಿ? ಪ್ಯೂರ್ ಸಿಲ್ಕ್ ಬ್ಲೌಸ್ ಪೀಸು. ಸೊ ಸೆಮಿ ಸಿಲ್ಕ್ ತೊಗೊಂಡಿದ್ದೀವಿ, ಏನೂ ಮಾಡೋದಕ್ಕಾಗಲ್ಲ. ಆ್ಯಂಡ್ ಇದನ್ನು ಮ್ಯಾಚ್ ಮಾಡೋಣ ಅಂತ. ಹೊಲಿದಾಗ ಗೊತ್ತಾಗುತ್ತೆ ಯಾವ ಥರ ಕಾಣುತ್ತೆ, ಅಥವಾ ಹಾಕ್ಕೊಂಡಾಗ ಗೊತ್ತಾಗುತ್ತೆ ಯಾವ ಥರ ಕಾಣುತ್ತೆ ಅಂತ. ಸೊ ಇದು ಕೂಡ ಒಂದು 26 ವರ್ಷದ ಸ್ಯಾರಿ. 26 ವರ್ಷದ ಸ್ಯಾರಿ ಇದು. ಇದನ್ನು ಕೂಡ ಸೈಡ್ಗೆ ಇಟ್ಬಿಡೋಣ. ಆ್ಯಂಡ್ ಇವಾಗ ಬರ್ತಿರೋವಂಥ ಸ್ಯಾರಿ ಮೋಸ್ಟ್ ಓಲ್ಡ್ ಸ್ಯಾರಿ. ಆ್ಯಂಡ್ ಈ ಥರ ಪ್ಯಾಟ್ರನ್ ಎಲ್ಲೂ ನೀವು ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಅಲ್ಲ, ಇರುತ್ತೆ, 1, 2, 3 ಇರ್ಬೋದು ಅಷ್ಟೇನೆ. ಬಟ್ ಈ ಥರದ್ದು ಮತ್ತೆ ಬರುತ್ತೆ ಅನ್ನೋದು ನಾನು ಹೇಳೋದಕ್ಕಾಗೋದಿಲ್ಲ. ಬಿಕಾಸ್ ಅಷ್ಟು ವೆಯ್ಟ್ ಇದೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ಪ್ಯೂರ್ ಸಿಲ್ವರ್ ಜರಿ ಇರುವಂಥ ಸ್ಯಾರಿ. ಸೊ ಅದು ಯಾವುದು ಅಂದರೆ ಟ್ಯಾಂಟಡೇ, ನೋಡೋದಕ್ಕೆ ಜಾತ್ರೆ ಥರ ಕಾಣ್ಬೋದು. ಬಟ್ ಇದು ಬನಾರಸ್ ಸ್ಯಾರಿ. ಸೊ ಬನಾರಸ್ ಸ್ಯಾರಿ ಆಗಿರೋದು ದೊಡ್ಡ ಬಾರ್ಡ್ರ್ ಇದೆ ಕೆಳಗಡೆಗೆ. ಆ್ಯಂಡ್ ಸ್ಯಾರಿ ಫುಲ್ ಈ ಥರ ಬುಟ್ಟ ಇದೆ. ಇದು ಬಂದು ಪ್ಯೂರ್ ಸಿಲ್ಕ್ ಜರಿ ಅಲ್ವಾ? ಪ್ಯೂರ್ ಸಿಲ್ವರ್ ಪ್ಯೂರ್ ಸಿಲ್ವರ್ ಜರಿ ಇದು. ಆ್ಯಂಡ್ ಇದು ಎಷ್ಟು ವರ್ಷದ ಸೀರೆ? 30+. 30+ ಹಳೇ ವರ್ಷದ ಸೀರೆ ಇದು. ಆ್ಯಂಡ್ ಇದ್ರದ್ದು ಸಿಲ್ಕ್ ಕೂಡ ಎಷ್ಟು ಸಾಫ್ಟ್ ಆಗಿದೆ ಅಂತಂದರೆ, ಹತ್ರ ಬಾಮ್ಮ, ಆ ಶೈನಿಂಗ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಇದೆ ಅಂತ ಅಂದ್ಬಿಟ್ಟು. ಸೊ ಈ ಸ್ಯಾರಿಗಂತೂ ಒಂಥರ ಹಳೇ ಸ್ಯಾರಿ ಇದು. ಆ್ಯಂಡ್ ನೋಡ್ತಿರ್ಬೋದು ಝರಿನೂ ಕೂಡ ತುಂಬ ಚೆನ್ನಾಗಿದೆ. ಇದು ಕೆಳಗಡೆಗೆ ಮಾತ್ರ ಈ ಥರ ಬಂದಿದೆ, ಮೇಲ್ಗಡೆಗೆ ಈ ಥರ ಇದೆ. ಇದೇ ಥರನೇ ಮೇಲ್ಗಡೆಗೂ ಕೊಟ್ಬಿಟ್ರೆ ಮತ್ತೆ ಫೋಲ್ಡಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ವೆಯ್ಟ್ ಸಿಕ್ಕಾಬಟ್ಟೆ ಇದೆ. ಆ್ಯಕ್ಚುಲಿ ನನಗೆ ಇಟ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಇವಾಗ ಬ್ಯಾಕ್ ಪೇನ್ ಬರ್ತಿದೆ ಹಿಂಗೆ ಬೆಂಡ್ ಮಾಡಿರೋದಕ್ಕೆ, ಅಷ್ಟು ವೆಯ್ಟ್ ಇದೆ ಈ ಸ್ಯಾರಿ. ಸೊ ಈ ಸ್ಯಾರಿದು ಓಪನ್ ಮಾಡಿ ತೋರಿಸ್ತೀನಿ ತಡಿ. ನಾನು ಇದ್ರದ್ದು ಇದೇ ನೋಡಿಲ್ಲ, ಏನದು? ಓ ಮೈ ಗಾಡ್, ಪಲ್ಲು ನೋಡುಮಾ, ಏನೋ ಇದು ಪಲ್ಲು. ಓ ಮೈ ಗಾಡ್, ಸಖತ್ತಾಯ್ತಲ್ಲ ಇದು. ಆ್ಯಕ್ಚುಲಿ ಅಜ್ಜಿದ ಸ್ಯಾರಿ. ನನಗೆ ತೆಗ್ದಿದ್ದು. ನಿನಗ ಆ ಟೈಮಲ್ಲಿ ಅಜ್ಜಿ ಒಂದಿನ ನೋಡ್ತಿಲ್ಲ. ಬಾರ್ಡ್ರ್ ಇಲ್ಲೂ ಇದೆ ಕಣ.
ಅದೇ ಬಾರ್ಡರ್ ಇಲ್ಲಿದೆ ಬಟ್ ನಾವು ಸಿಗಿಸ್ಕೊಳ್ಳೋ ಕಡೆಗೆ ಸ್ವಲ್ಪ ಕಮ್ಮಿ ಆಗಿದೆ. ಇನ್ಸೈಡ್ ಇಲ್ಲ, ಇನ್ಸೈಡ್ ಫೋಲ್ಡಿಂಗ್ ಇಲ್ಲ. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ವಾವ್ ಸಖತ್ತಾಗಿದೆ. ಇಲ್ಲಿ ಚಿಕ್ಕದಾಗಿದೆ, ಇಲ್ಲಿ ದೊಡ್ಡದು ಬಾರ್ಡ್ರು. ಇದ್ರ ಬ್ಲೌಸ್ ಇರ್ಲಿಲ್ವಾ? ಸೇಮ್ ಇದೆ ಇತ್ತು, ಪ್ಲೈನ್. ಓಕೆ, ಇದು ಬಾರ್ಡರ್ ಬರಲಿಲ್ವಾ? ಬಾರ್ಡರ್ ಇಲ್ಲ, ಬಾರ್ಡರ್ ಇಲ್ಲ, ಪ್ಲೈನ್. ಸರಿ, ನನ್ನನ್ನು ತೋರಿಸ್ಬಾ. ಆಯ್ತು. ಸೊ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಇದು ಸ್ಯಾರಿ ಅಂತ ಅಂದ್ಬಿಟ್ಟು. ನಾನು ಕೂಡ ಇದನ್ನು ಒಂದಿನೂ ಉಟ್ಟಿಲ್ಲ. ಆ್ಯಕ್ಚುಲಿ ಇದು ನಮ್ಮ ಮಮ್ಮಿ ಏನದು ಹಾಫ್ ಸ್ಯಾರಿ ಫಂಕ್ಷನ್ ಇರುತ್ತಲ್ಲ, ಸೊ ಅದಕ್ಕೆ ಕೊಡಿಸಿರೋದಂತೆ ನಮ್ಮ ತಾತ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಇದಕ್ಕೂ ಕೂಡ ಬ್ಲೌಸ್ ಇಲ್ಲ. ಇಷ್ಟು ಚೆನ್ನಾಗಿರೋ ಸ್ಯಾರಿ ಇಟ್ಕೊಂಡು ಇವತ್ತವರೆಗೂ ಒಂದು ಬ್ಲೌಸ್ ಹಾಕೊಂಡು ನಮ್ಮ ಮಮ್ಮಿ ಒಂದಿನಕ್ಕೂ ಹಾಕೊಂಡೇ ಇಲ್ಲ ಈ ಸೀರೆನ. ಬರೀ ಅವತ್ತೊಂದಿನ ಬಿಟ್ರೆ ತಾನೇ. ನಾನಂತೂ ನೋಡಿಲ್ಲ ಇದು ಮಮ್ಮಿ ಹಾಕಿರೋದು. ಸೊ ಅದಕ್ಕೆ ನಾನೇನು ಮಾಡಿದೆ, ಈ ಕಲರ್ ಸ್ವಲ್ಪ ಸಿಮಿಲರ್ ಆಗಿದೆ, ಸಿಲ್ವರ್ ಸಿಕ್ಲಿಲ್ಲ ಅಂತ ಅಂದ್ಬಿಟ್ಟು ಇದೇ ಕಲರ್ದು ಏನದು ಸಿಲ್ವರ್ ಟೈಪೇ, ಒಂಥರ ಕ್ರೀಮಿಶ್ ಸಿಲ್ವರು, ಈ ಥರದ ಬಟ್ಟೆ ತೊಗೊಂಬಂದಿದ್ದೀವಿ. ಸೊ ಇದಕ್ಕೆ ಡಿಸೈನ್ ಮಾಡಿಸೋದೇ ಇರೋದು, ಬಿಕಾಸ್ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿಸ್ಬೇಕು. ಈ ಸ್ಯಾರಿದು ಏನು ಬಾರ್ಡ್ರ್ ಏನಿದೆ ಅಲ್ಲ ಅದೇ ಥರನೇ ಮಾಡಿಸ್ಬೇಕು. ಸೊ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇದೊಂಥರ ಓಜಿ ಸ್ಯಾರಿ, ಹಳೇ ಕಾಲದ್ದು. ಓ ಮೈ ಗಾಡ್, ಎಷ್ಟು ವೇಟ್ ಇದೆ. ಇದೆಲ್ಲ ಎಷ್ಟು ಪ್ರಿಸರ್ವ್ ಮಾಡ್ಕೊಂಡು ಬಂದಿದ್ದಾರೆ ಅಂತಂದರೆ, ಈ ಥರದ್ದು ಇನ್ನೂ ಸಾಕಷ್ಟು ಸ್ಯಾರೀಸ್ ಇದೆ ನಮ್ಮ ಮಮ್ಮಿ ಹತ್ರ. ಈಗ ಸದ್ಯಕ್ಕೆ ಒಂದು 3 ತೋರಿಸಿದ್ದೀನಿ ಅಷ್ಟೇನೆ. ಸೊ ಐ ಹೋಪ್ ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಯಾ, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಇರಮ್ಮ, ಇನ್ನೂ ಎಂಡ್ ಮಾಡಿಲ್ಲ ನಾನು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಅಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ಸ್ಯಾರಿ ಬೆಲೆನೇ ಹೇಳಲಿಲ್ಲ. ಅದು ಗೊತ್ತಿಲ್ವಾ? ಅವಾಗ ಅಜ್ಜಿನ ಕೇಳಬೇಕು. ಇವಾಗ ಎಲ್ಲ ಟ್ರೆಂಡ್ ಆಗ್ತಿದೆ ಅಲ್ವಾ, ಸ್ಯಾರಿ ಕೊಟ್ರೆ ಇರು ಬನಾರಸ್ ಅಲ್ಲ, ಸ್ಯಾರಿ ಕೊಟ್ರೆ ವಾಪಸ್ ಸಿಲ್ಕ್ ಸ್ಯಾರಿ ಕೊಟ್ರೆ ಅವರು ದುಡ್ಡು ಕೊಡ್ತಾರೆ ಅಂತ ಅಂದ್ಬಿಟ್ಟು ಈ ಸ್ಯಾರಿಗೆ ಎಷ್ಟು ಕೊಡ್ಬೋದು ಅಂತ ನೀವು ಕಮೆಂಟ್ ಅಲ್ಲಿ ಹೇಳಿ ನೋಡೋಣ. ನೀವು ಈ ಸೆರ್ಗು, ಇದು ಮತ್ತೆ ಈ ಫುಲ್ ಪ್ಯೂರ್ ಸಿಲ್ಕ್, ಇದು ಬನಾರಸ್ ಸ್ಯಾರಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಸಾರಿ, ಪ್ಯೂರ್ ಸಿಲ್ವರು. ಸೊ ಎಷ್ಟು ಕೊಡ್ಬೋದು ಈ ಸೀರೆನ ನಾವು ರಿಟರ್ನ್ ಮಾಡಿದ್ರೆ ಅಂತ ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ಹಾಕಿ ನೋಡೋಣ. ನಾನು ಕೂಡ ಯೋಚನೆ ಮಾಡಿಲ್ಲ ಅದ್ರ ಬಗ್ಗೆ. ಸೊ ಯಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.